ಕ್ಯಾಪ್ಟನ್ ಬೇಕಾಗಿದೆ ನೋಡಿ. ಆಗಿದ್ದಾಳೆ ಮಲ್ಲಮ್ಮ ಹೋದಷ್ಟು ಸೈಲೆಂಟ್ ಆಗಿದ್ದಾಳೆ ಅಂತ. ಸೈಲೆಂಟ್ ಆಗಿಲ್ಲ ಅವಳು. ನಾನು ಮೊನ್ನೆ ಒಂದು ಮಾತು ಹೇಳಿದ್ರೆ ಸೈಲೆಂಟ್, ಮನೆಯವರೇ ನಿನಗೆ ಮಾತು ಹೇಳಿದ್ರೆ ಸೈಲೆಂಟ್ ಇದ್ದಾರೆ. ನಾನು ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ನಾವು ಪರ್ಫಾರ್ಮೆನ್ಸ್ ಅವರ ರಾಜಕಾರಣ ಅಂತ ಹೇಳ್ಕೊತೀವಿ. ಇಟ್ಕೊಳಲ್ಲ ಅಂತಿದ್ರೆ ನೀವೇನಾದ್ರು ಮನಸ್ಸು ಬದಲಾಯಿಸ್ತೀರಾ? ಅಟ್ಲೀಸ್ಟ್ ಒಬ್ರಿಗಾದ್ರೂ ಆಗತ್ತೆ, ಹಿಂಗಂದ್ರೆ ಇಬ್ರಿಗೂ ಆಗಲ್ಲ. ಆತರ ಡಿಸರ್ವಿಂಗ್ ಅವ್ರೆ. ನಾನು ಡಿಸರ್ವಿಂಗ್. ಐ ನೋ ಇಟ್ ಕಮ್ಸ್ ಅಬೌಟ್ ಫ್ರೆಂಡ್ಸ್, ಬಟ್ ನಾನು ಹೇಳ್ತಾ ಇರೋದು ಫ್ರೆಂಡ್ ಅಲ್ಲ. ನನಗೆ ಏನ್ ಅನಿಸ್ತು ಆ ಟೈಮಲ್ಲಿ, ಇವಾಗ ಇವನ್ ನನ್ಗಿಂತ ಇವನ್ ಡಿಸರ್ವಿಂಗ್ ಅಂತ ಲೇಟರ್ ಬಗ್ಗೆ ಯೋಚನೆ ಮಾಡಿದೆ. ಕರೆಕ್ಟಾ? ನೀವೆಲ್ಲ ಚೇಂಜ್ ಆಗ್ತೀರಿ. ರಾಶಿಕಾ ಮಾಡಿ, ರಾಶಿಕಾ ಎಷ್ಟು ಟೀಮ್ಗೋಸ್ಕರ ಎಷ್ಟು ಫೈಟ್ ಮಾಡಿದ್ದಾರೆ. ಕ್ಯಾಪ್ಟನ್ಸಿ ರೇಸ್ ಅನ್ನ ನಮ್ಮವರೊಬ್ಬರು ಮಾಡಿದ್ದಕ್ಕೆ ಹೊರಗಡೆ ಹೇಳ್ಕೊಂಡು, ಡೋಂಟ್ ಯು ಥಿಂಕ್ ಆ ಜಾಗದಲ್ಲಿ ನಾವಿದ್ದೀವಿ ಏನ್ ಮಾಡ್ತಿದ್ವಿ ನಾವು? ಶಿ ಡಿಸರ್ವ್ಸ್ ಇಟ್ ಅಲ್ವಾ? ಅನ್ಡಿಸರ್ವ್ ಜೆನ್ಯೂನ್ ನಾಟಕ ಮಾಡ್ತಿದ್ದಾಳೆ. ಈ ಮನೆಯಲ್ಲಿ ಮನಸ್ಥಿತಿಗಳು ಮನಸ್ಸುಗಳು ಹಾಳಾಗೋದಕ್ಕೆ ಮೂಲ ಕಾರಣನೇ ರಕ್ಷಿತಾ. ಕೂಡ ಒಂದು ಹೆಣ್ಮಗಳ ತುಂಬಾ ಚೆನ್ನಾಗಿ ಆಟ ಆಡಿದ್ಲು, ಅವಳಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಅವಳು ಮುಂದೆ ಇದ್ಲು. ನಮ್ಮವರೊಬ್ಬರು ಮಾಡಿದ್ರು ಪ್ರತಿಯೊಂದ್ಸಲನೂ ಅಷ್ಟೇ, ನಾನ್ ಬರ್ತೀನಿ ನಾನು ಏನಂತಾನೆ ಇಲ್ಲ, ಒಂದು ಫೇರ್ ಇದೆ ಇಲ್ಲ, ಎಲ್ಲದ್ರಲ್ಲೂ ಕನ್ಫ್ಯೂಷನ್. ಸಂಜೆ ಛಿದ್ರ ಆಗೋಗಿದೆ. ನನ್ನ ವ್ಯಕ್ತಿತ್ವನ ಇನ್ನೊಂದು ತರ ತಿರ್ಚಿ ಬೇರೆ ಯಾರಿದ್ರು ನನಗೆ ಗೊತ್ತಿದೆ ಆ ಪ್ರೀತಿ ಏನು ಅನ್ನೋದು ನನಗೆ ಗೊತ್ತಿದೆ. ವ್ಯಕ್ತಿತ್ವಕ್ಕೆ ಇದೊಂಥರ ನನಗೆ ಒಂದ್ ಮಸಿ ಬಳಿಯೋ ಪ್ರಯತ್ನ ಆಗಿತ್ತು. ಹಾಗಾಗಿ ಶಿ ಡಸಂಟ್ ಡಿಸರ್ವ್ ಇಟ್ ಎನಿ. ನನ್ನ ಮನಸ್ಸು ಅವಳು ಗೆದ್ದಿಲ್ಲ, ಯಾವ ಕಾರಣಕ್ಕೂ ಅವಳು ಗೆದ್ದಿಲ್ಲ. ಅವಳಿಗೆ ಇದೇ